ವ್ಯಾಪಾರನೇ ಇಲ್ಲ, ನಿನ್ನೇನು ವ್ಯಾಪಾರನೇ ಇಲ್ಲ. ಹಿಂಗೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ನೋಡಿ, ಬೆಳಗ್ಗೆಯಿಂದನೂ ವ್ಯಾಪಾರನೇ ಇಲ್ಲ. ದಿನಕ್ಕೆ ಎಷ್ಟು ಕೊಡ್ತಾರೆ ಕೂಲಿ ನಿಮಗೆ? 300. ಮಕ್ಳು ಏನ್ ಮಾಡ್ತಾರೆ? ಮಕ್ಕಳು ಓದ್ತಾರೆ. ಎಲ್ಲಿರ್ತಾರೆ ಇಬ್ರು? ಹಾಸ್ಟೆಲ್ ಅಂದ್ರಲ್ಲಿ. ಮಕ್ಳೆಲ್ಲ ಅಲ್ಲಿ, ನೀವಿಬ್ರು ಗಂಡ ಹೆಂಡತಿ ದುಡಿಮೆ ಮಾಡ್ಕೊಂಡಿಲ್ಲ, ಹೆಂಗ್ ಬಿಟ್ಟಿರ್ತೀರಾ? ಮಕ್ಕಳು ಇಟ್ಕೊಂಡು ನಾವು ನಮ್ಮ ಥರ ಕಷ್ಟಪಡಕ್ಕಾಗುತ್ತೆ? ತಿಂಡಿ ತಿಂದ್ರಾ? ಏನಿಲ್ಲ. ತಿಂಡಿ ತಿಂದಿಲ್ವ ಇನ್ನು? ತಿಂಡಿ ತಿಂದಿಲ್ಲ ಅಂದ್ರಲ್ಲ, ತಗೊಳ್ಳಿ ತಿಂಡಿ ತರಿಸ್ತೆ. ಓ, ನನಗೆ ಯಾರು ಇಷ್ಟೊತ್ತು ಮಾತಾಡ್ಸಿಲ್ವಾ ಲಕ್ಷ್ಮಿ ನಿಮ್ಮನೆ? ಇಲ್ಲ, ಇದೆ ಫಸ್ಟ್ ಟೈಮ್. ಈಗೆಲ್ಲ ಯಾರು ಮಾತಾಡ್ಸ್ತಾರೆ ಬಿಡು, ಅವ್ರ ಕೆಲಸ ಅವ್ರು ನೋಡ್ಕೊಳಕ್ಕೆ ಟೈಮ್ ಸಿಕ್ಕ ಅಷ್ಟೇ. ನಮ್ಮ ಅಕ್ಕ ಥರ ನೀವು. ನಿಮಗೆ ಇದು ನನ್ನ ಕಡೆಯಿಂದ ಗಿಫ್ಟ್, ಸ್ಕೈ ಬ್ರೈಟ್ ಅಂತ ಲೈಟು. ಇದೊಂದು ನಿಮಗೆ ಸೀರೆ, ಅಕ್ಕಿ, ಇದು ನಿಮ್ಗೇನೆ. ನನಗೇನೆ ಖುಷಿಯಾಗಿದ್ದೀನಿ ಇವತ್ತು. ಸ್ಮೈಲ್. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಖುಷಿ ಹಂಚೋ ಹುಡುಗಿ ಗಿರಿಜಾ. ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಶ್ರಮಜೀವಿಗಳನ್ನ ಹುಡುಕ್ತಾ ಹೋಗ್ತೀವಿ, ಅವರನ್ನ ಮಾತಾಡ್ತೀವಿ, ಅವ್ರ ಕಷ್ಟ ಕೇಳ್ತೀವಿ, ಅವ್ರಿಗೊಂದಷ್ಟು ಸಹಾಯ ಮಾಡಿ ಅವ್ರ ಮುಖದಲ್ಲಿ ಒಂದು ನಗು ತರಿಸೋ ಪ್ರಯತ್ನವೇ ಈ ಒಂದು ಖುಷಿ ಹಂಚುವ ಅಭಿಯಾನ. ಈ ಕಾರ್ಯಕ್ರಮಕ್ಕೆ ಎಲ್ಲೆಡೆ ಸ್ಪಂದನೆ ಬರ್ತಾ ಇದೆ. ಒಂದಷ್ಟು ಜನ ಸಹಾಯ ಬೇಕು ಅಂತ ಕೇಳ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಈ ಒಂದೊಳ್ಳೆ ಕೆಲಸ ಕಾರ್ಯಕ್ರಮ ನಿಜಕ್ಕೂ ಒಂದೊಳ್ಳೆ ಕೆಲಸ ಕಾರ್ಯಕ್ರಮವೇ ಅಂತ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ತುಂಬಾ ಜನ ಕೂಡ ಫೋನ್ಗಳು ಬರ್ತಾ ಇದೆ ನಮ್ಗೆ. ಅದರಂತೆ ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಖುಷಿ ಹಂಚುವ ಅಭಿಯಾನಕ್ಕೆ ಶ್ರೀ ಬಂಡೆ ಮಹಾಕಾಳಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಖುಷಿಯಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರೋದು ನಿಜಕ್ಕೂ ಕೂಡ ಸಂತಸದ ವಿಷಯ. ಅದರಂತೆ ಈ ಕಾರ್ಯಕ್ರಮಕ್ಕೆ ಐ ಬ್ರೈಟ್ ಭಾರತ್ ಕಿ ರೋಶಿನಿ ಅಂದ್ರೆ ಗಿಫ್ಟ್ ದ ಲೈಟ್, ಲೈಟ್ ದ ಡಾರ್ಕ್ ಅಂದ್ರೆ ಕತ್ತಲೆ ಇರತಕ್ಕಂತಹ ಜೀವನಕ್ಕೆ ಬೆಳಕನ್ನ ಚೆಲ್ಲುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಅವರು ಕೂಡ ಹೊರಟಿದ್ದಾರೆ. ಐಬ್ರೈಟ್ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಲೈಟ್ ಅನ್ನ ಗಿಫ್ಟ್ ಆಗಿ ಕೊಡೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದು ಇನ್ನೂ ಖುಷಿ ಇದೆ. ಅವರಿಬ್ಬರಿಗೂ ಕೂಡ ನಾವು ಆಭಾರಿಯಾಗಿರ್ತೀವಿ. ಅದರಂತೆ ಇವತ್ತು ಕೂಡ ನಾನು ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಶ್ರಮಜೀವಿಗಳನ್ನ ಹುಡುಕ್ತಾ ಹೋಗ್ತೀನಿ. ಅವರ ಒಂದು ಜೀವನದ ಹೋರಾಟ, ಕಷ್ಟಗಳು ಏನೆಲ್ಲ ಇರುತ್ತೆ ಅಂತ ನೋಡಿ ನಮ್ ಕೈಲಾದಂತಹ ಸಹಾಯ ಮಾಡೋದ್ರ ಮೂಲಕ ಜೊತೆಗೆ ಅವ್ರ ಮುಖದಲ್ಲಿ ನಗು ತರಿಸೋ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಖುಷಿ ಹಂಚೋದು. ದುಡ್ಡಿಗಿಂತ ಮಿಗಿಲಾದದ್ದು ಒಂದು ಪ್ರೀತಿ, ವಾತ್ಸಲ್ಯ, ಮಮತೆ ಅಂತ ಖಂಡಿತವಾಗ್ಲೂ ಈ ಕಾರ್ಯಕ್ರಮದಿಂದ ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ. ಹಾಗಾದ್ರೆ ಶ್ರಮಜೀವಿಗಳನ್ನ ಹುಡುಕ್ತಾ ಹೋಗೋಣ, ಬನ್ನಿ. ಕೂತ್ಕೊಳ್ಳಿ. ಸುಸ್ತಾಗೋಯ್ತು. ಹೆಂಗೆ ಸೇರು? 100 ರೂಪಾಯಿಗೆ 4 ಪಾವಕಾಯಿ, 200 ರೂಪಾಯಿಗೆ 3. ಇದೆಲ್ಲ ಎಲ್ಲಿ ತತ್ತೀರಾ? ಇದು ಗುಜರಾತಿಂದ ಬರುತ್ತೆ. ವ್ಯಾಪಾರನೇ ಇಲ್ವಾ? ಏಕೆ? ಹಣ ಇವತ್ತು ವ್ಯಾಪಾರನೇ, 2 ದಿವಸದಿಂದ ವ್ಯಾಪಾರನೇ. ಎಲ್ಲಿಂದ ಬಂದಿದ್ದೀರಾ ನೀವು? ನಾನು ತೆಂಗೇರಿಂದ ಬರೋದು, ಓಡಾಡ್ತಾ ಇದ್ದೀನಿ. ಓಡಾಡ್ತೀರಾ? ನಿಮ್ ಸ್ವಂತ ಊರಿಗೆ ಯಾವುದು? ನಮ್ದು ಆಂಧ್ರ. ಆಂಧ್ರದಿಂದ ಇಲ್ಲಿಗೆ ಬಂದ ಎಷ್ಟು ವರ್ಷ? ಬೆಂಗಳೂರಿಗೆ ಇದೇ ವ್ಯಾಪಾರನಾ? ಬದಲು ಮಾಡಿಲ್ಲ ಅಂದ್ರೆ? ಇದೆಲ್ಲ ರಂಗೋಲಿ ಎಲ್ಲ ನಿಮಗೆ ಗುಜರಾತಿಂದ ಬರುತ್ತಾ? ಅವ್ರು ನಿಮಗೆ ಹಾಕಿ ಕಳಿಸ್ತಾರೆ. ದಿನಕ್ಕೆ ಎಷ್ಟು ಕೊಡ್ತಾರೆ ಕೂಲಿ ನಿಮಗೆ? 300. ಆಗ್ಲಿ ಬಿಡ್ಲಿ, ವ್ಯಾಪಾರ ಮಾಡ್ಕೊಂಡ್ರೆ ನಮ್ಗೊಂದು 200 ರೂಪಾಯಿ ಸಿಗ್ತದೆ. 100 ರೂಪಾಯಿಗೆ 4 ತಗೊಂಡ್ರೆ ಒಂದು 20 ರೂಪಾಯಿ ಸಿಗ್ತದೆ. ಇಲ್ಲಾಂದ್ರೆ ಒಬ್ಬೊಬ್ರು 5 ಹಂಗೆ ಕೇಳಿದ್ರೆ ನಮ್ಗೇನು ಬರಲ್ಲ. ಇವಾಗ 2 ದಿನದಿಂದ ಆಗಿಲ್ಲ ಅಂದ್ರಲ್ಲ, ದುಡ್ಡು ಕೊಡಲ್ವಾ? ಕಮ್ಮಿ ಮಾಡ್ತಾರೆ. ಓ ಹಂಗೆ.
ಯಾರೆಲ್ಲ ಇದೀರಿ ಮನೇಲಿ? ಇದೀವಿ ಎಷ್ಟೊಂದು ಜನ ಇದೆ. ಅಂದ್ರೆ ಈ ತರ ಕೆಲಸ ಮಾಡೋರೆ ತುಂಬಾ ಜನ ಇದ್ದೀರಾ? ಎಷ್ಟು ಜನ ಇದೀರ ಒಟ್ಟು? ಒಂದು 20 ಮನೆಗಳು ಇದೆ. ಸೆಟ್ಗಳು ಹಾಕೊಂಡಿದ್ದೀವಿ. ಅಡುಗೆ ಮನೆ ಕಟ್ಟಕ್ಕಾಗಲ್ಲ, ಸಂಪರ್ಕನಾಗೆ. ಗಂಡ ಗಂಡನೇ ಮಕ್ಳು ಏನ್ ಮಾಡ್ತಾರೆ? ಮಕ್ಕಳು ಓದ್ತಾರೆ. ಏನ್ ಓದ್ತಿದ್ದಾರೆ? ಹುಡುಗಿ ಏನಂದ್ರೆ 9ಕ್ಕೆ ಹೋಗಿದ್ದಾಳೆ. 9ನೇ ಕ್ಲಾಸಾ? ಚಿಕ್ಕವನೇಂದ್ರೆ 3 ವರ್ಷ 3ಕ್ಕೆ ಹಾಕಿದ್ವಿ. ಎಲ್ಲಿರ್ತಾರೆ ಇಬ್ರು? ಹಾಸ್ಟೆಲ್. ಎಲ್ಲಿ? ಅಂದ್ರಲ್ಲಿ. ಮಕ್ಕಳೆಲ್ಲ ಅಲ್ಲಿ, ನೀವಿಬ್ರು ಗಂಡ ಹೆಂಡತಿ ದುಡಿಮೆ ಮಾಡ್ಕೊಂಡಿಲ್ಲ, ಹೆಂಗ್ ಬಿಟ್ಟಿರ್ತೀರಾ? ಇರ್ತೀವಿ, ಏನ್ ಮಾಡೋಕ್ಕಾಗಲ್ಲ. ಮಕ್ಕಳನ್ನ ಇಟ್ಕೊಂಡ್ರೆ ನಾವು ನಮ್ಮ ಥರ ಕಷ್ಟಪಡೋಕ್ಕಾಗಲ್ಲ. ಎಷ್ಟು ಏರಿಯಾ ಸುತ್ತೀರಾ? ಎಷ್ಟೇ ಅಂದ್ರೆ ಗ್ಯಾಪ್ ಇರಲ್ಲ. ಒಂದೊಂದು ದಿವಸಕ್ಕೆ ಒಂದೊಂದು ಏರಿಯಾಗೆ ಹೋಗ್ತಾನೆ. ನಡ್ಕೊಂಡು ಹೋಗ್ತಿರೋದು? ಹೋಗ್ತೀನಿ. ಇವಾಗ ಅಲ್ಲಿ ಅವ್ರು ತಗೋರಂತ ಬಂದೆ. ಪೇಂಟಿಂಗ್ ಆಗ್ಬಿಟ್ಟೈತೆ. ತಿಂಡಿ ತಿಂದ್ರಾ? ಇನ್ನಿಲ್ಲ. ಅಲ್ಲಿಗೆ ಹೋಗಿ ಹೋಟ್ಲ ಹತ್ರ ತಿಳ್ಕೊಂಡು ಪಂಚಾಯತ್ ಮನೆಗಳು ಸುತ್ತಾಡ್ಕೊಂಡು ವ್ಯಾಪಾರನೇ ಇಲ್ಲ. ನೆನ್ನೆನೂ ವ್ಯಾಪಾರನೇ ಇಲ್ಲ. ಬೇಜಾರಾಗಿ ಹಿಂಗೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೂ ವ್ಯಾಪಾರನೇ ಇಲ್ಲ. ಏನ್ ಹೆಸರು ನಿಮ್ದು? ನನ್ನ ಹೆಸರು ಲಕ್ಷ್ಮಿ. ಲಕ್ಷ್ಮಿ. ರಂಗೋಲಿ ಹಾಕಕ್ಕೂ ಪೇಂಟಿಂಗ್ ಮಾಡೋಕ್ಕೂ ವ್ಯತ್ಯಾಸ ಇರತ್ತೆ. ಅದು ರಂಗೋಲಿ ಹಾಕಿದ್ರೆ ಅದೇ ಕಳೆನೇ ಬೇರೆ ಇದು ಅಲ್ವಾ? ದಿನ ಹಾಕೊಂಡ್ರೆ ಅದೊಂಥರ ಕಲೆ ಇರುತ್ತೆ. ಎಲ್ಲ ಪ್ಯಾಕೆಟ್ಗಳು ಬಂದು ನಮಗೂ ವ್ಯಾಪಾರ. ಹ್ಞೂ ಕಣ್ರಿ, ಜಾಸ್ತಿ ಆಗಿ. ಊರಿಗೆ ಹೋಗ್ತೀರಾ ಮಕ್ಳು ನೋಡಕ್ಕೆಲ್ಲ? ಮಕ್ಳು ನೋಡಕ್ ಹೋಗಿ ಅಲ್ಲಿ ಒಂದು 10 ದಿವಸ ಇರುತ್ತೆ. ಹಂಗೆ 500 ರೂಪಾಯಿ ತಗೊಂಡ್ರೆ ಖಾಲಿ ಆಗುತ್ತೆ. ನಮ್ಗಾದ್ರೆ ನಮ್ಮ ಅಪ್ಪ ಅವರು ಓದಕ್ ಬಿಟ್ಟಿಲ್ಲ. ಏಕೆ? ಒಂದು ಊರ ಹತ್ರ ಇದ್ರೆ ತಾನೆ. ಇವಾಗ ನಾವು ಈಗ ಇಲ್ಲೇ ಇದೀವಿ, ಅಲ್ಲಿ ನಮ್ಮ ಹುಡುಗರು ಇದ್ರೆ ಹಂಗೆ ಇರ್ಲಿಲ್ಲ ನಮ್ಮ ಅಪ್ಪ ಅವರು. ಇಲ್ಲಿ ಒಂದು ಏರಿಯಾ, ಇವತ್ತು ಒಂದು ಊರಲ್ಲಿ ಇದ್ರೆ ಇನ್ನೊಂದು ದಿವಸ ಇನ್ನೊಂದು ಊರಲ್ಲಿ. ಅಲ್ಲಿ ಜೀವನ ಮಾಡಕ್ ಆಗಲ್ವಾ ಲಕ್ಷ್ಮಿ ಅವರೇ? ಇರೋಕ್ಕಾಗಲ್ಲಕ್ಕ. ಅಲ್ಲಿ ಕಡೆ ಇಲ್ಲಿ ಇರೋಕ್ಕಾಗ ನಮ್ಮ ಯಜಮಾನ ಏನು ಕೆಲಸ ಹೋಗಲ್ಲ. ಇದೇ ರೂಢಿಯಾಗಿ ಅವ್ರಿಗೆ ನಾನು ಮದುವೆ ಮಾಡೋಕ್ಕಿಂತ ಇದೇ ರೂಢಿ. ನನಗೂ ಇದು ನಿಮಗೂ ಅವ್ರಿಗೂ ಇಬ್ರಿಗೂ ಇದು ಒಗ್ಗಿದೆ ಕೆಲಸ. ಎಷ್ಟು ಗಂಟೆಗೆ ಬರ್ತೀರಾ? 8 ಗಂಟೆಗೆ ಬರ್ತೀವಿ. ಬೆಳಗ್ಗೆ 8ಕ್ಕೆ ಬಂದು 8ಗೆ ಬಂದೆ. ಒಂದೊಂದು ದಿವಸ ಖಾಲಿ ಆಗಿದ್ರೆ ಬೇಗ ಹೋಗ್ತೀವಿ. ಇಲ್ಲಾಂದ್ರೆ 12 ಗಂಟೆಗೆ. 12 ಗಂಟೆ. ತಿಂಡಿ ಮನೇಲಿ ತಿನ್ಕೊಂಬರಲ್ವಾ? ಬೆಳಗ್ಗೆ ತಿನ್ನಲ್ಲಕ್ಕ. ನಾನು ಟೀ ಕುಡ್ಕೊಂಬರ್ತೀರಾ? ಟೀ ಕುಡ್ಕೊಂಬಂದ್ರೆ ಇಲ್ಲಿ ತನಕ ಏನೂ ಇಲ್ಲ. ಇವಾಗ ಯಾರು ಕೊಡ್ತಾರಾ? ಫ್ರೀ ಕೊಡ್ತಾರಾ? ಅವಾಗಲೇ ಕೊಡ್ತಾರಾ? ಇಸ್ಕೊಂಡ್ರೆ ಹೋಟ್ಲಿಗೆ ತಗೊಂಡವ್ರು ಇರ್ತಾರಲ್ಲ, ಕೊಡ್ತಾರೆ. ಫ್ರೀ ಕೊಡ್ತಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಹೋಟ್ಲಲ್ಲಿ ಮಾಡ್ಕೊಂಡು ಮನೆಗೆ. ಹೋಟ್ಲಲ್ಲಿ ಯಾರು ಫ್ರೀ ಕೊಡ್ತಾರಾ? ಹಂಗೆ ಕೊಡ್ತಾರೆ. ಫ್ರೀ ದುಡ್ಡು ಕೊಟ್ರೇನೆ ಕೊಡೋದು. ಒಂದು ರಂಗೋಲಿ ಬಿಡಿಸಿ ನೋಡೋಣ, ಚಿಕ್ಕದಾಗಿ ನೋಡ್ತೀನಿ. ಬರ್ತಿದ್ದೀರಾ ನೀವೇನಾ? ಬನ್ನಿ. ತಿಂಡಿ ತಿಂದಿಲ್ಲ ಅಂದ್ರಲ್ಲ, ತಗೊಳ್ಳಿ ತಿಂಡಿ ತರಿಸ್ದೆ. ತಡ್ ನೀರು. ನಂದಾಯ್ತು ತಿಂಡಿ, ನೀವು ತಿನ್ನಿ. ಇಡ್ಲಿ ಬಿಸಿ ಬಿಸಿ, ಇಡ್ಲಿ ಬಿಸಿ ಬಿಸಿ, ವಡೆ ತಿನ್ನಿ ನೀವು. 20 ವರ್ಷದಿಂದನೂ ಇದೇ ವ್ಯಾಪಾರ, ಬದಲು ಮಾಡೇ ಇಲ್ಲ. ಏನು ಒಂದೊಂದು ದಿವಸ ಖಾಲಿ ಆಗುತ್ತೆ, ಖುಷಿ ಆಗಿರ್ತದಲ್ಲ. ಹೌದು. ಏನು ಮಾಡಬೇಕು, ಒಂದ್ ದಿವಸ ಹಂಗೆ ಒಂದಿನ ಆಗುತ್ತೆ, ಒಂದಿನ ಆಗಲ್ಲ ಅಷ್ಟೇ. ಹೇಳಕ್ಕಾಗಲ್ಲ. ಹೌದು, ದೇವ್ರು ಇಷ್ಟ. ಅದು ಯಾರು ಇಷ್ಟೊತ್ತು ಮಾತಾಡ್ಸಿಲ್ವಾ ಲಕ್ಷ್ಮಿ ನಿಮ್ಮನೆ? ಇಲ್ಲ, ಇದೆ ಫಸ್ಟ್. ಈಗೆಲ್ಲ ಯಾರು ಮಾತಾಡಿಸ್ತಾರೆ ಬಿಡು. ಅವ್ರ ಕೆಲಸ ಅವ್ರು ನೋಡ್ಕೊಳಕ್ಕೆ ಟೈಮ್ ಸಿಗ್ತದೆ ಅಷ್ಟೇ. ನಿಜ. ಸರಿ ಆಯ್ತು. ಪುಣ್ಯ ಬರುತ್ತೆ. ಚೆನ್ನಾಗಿರಿ. ನಮ್ಮ ಅಕ್ಕ ಥರ.
ಹಾ ನಮ್ಮ ಅಕ್ಕ ತರ ನೀವು. ಕರೆಂಟ್ ಹೋಗ್ತಿರುತ್ತಾ? ಇರುತ್ತೆ, ಒಂದೊಂದ್ಸತಿ ಹೋಗುತ್ತೆ. ನಿಮಗೆ ಇದು ನನ್ನ ಕಡೆಯಿಂದ ಗಿಫ್ಟ್. ನಿಮ್ಗೇನೆ ಇಟ್ಕೊಂತೀನಿ ಆಯ್ತಾ? ಚಾರ್ಜ್ ಹಾಕೋದು ಸೇಮು. ಐ ಬ್ರೈಟ್ ಅಂತ ಲೈಟು ನೋಡಿ, ಇಷ್ಟು ಬೆಳಕು ಬರುತ್ತೆ. ಇದು ಗಿಫ್ಟ್ ನನ್ನ ಕಡೆಯಿಂದ ನಿಮ್ಗೆ, ಇಟ್ಕೊಳ್ಳಿ. ಹೆಸ್ರಕ್ಕ ಗಿರಿಜಾ. ಗಿರಿಜಾ. ಇದೊಂದು ನಿಮಗೆ ಸೀರೆ. ಗಿರಿಜಾಕ್ಕೆ ಸೀರೆ ಕೊಟ್ರು. ಚೆನ್ನಾಗಿದೆ ಸೀರೆ. ಗುಟ್ಟಳ್ಳಿಲಿ ಮಂಡೆ ಮಹಾಕಾಳಿ ಅಂತ ದೇವಸ್ಥಾನ ಇದೆ. ಅಮ್ಮನ ಮೇಲೆ ಉಡ್ಸಿರ್ತಾರ ಅದನ್ನ. ನೋಡು, ನಾನು ಬೇಕು ಇದೆಲ್ಲ ಕೊಡ್ಬೇಕಂತ ಇಷ್ಟೇನೋ ಅಲ್ವಾ? ಅಕ್ಕಿ ಇದು ನಿಮ್ಗೇನೆ. ನನಗೇನೆ ಖುಷಿ ಆಗಿದ್ದೀನಿ ಇವತ್ತು. ಅಮ್ಮಂಗೆ ಮಡ್ಲಕ್ಕಿ ತುಂಬಿರ್ತಾರಲ್ಲ, ಬಂಡೆ ಮಕ್ಕಳಿ ದೇವಸ್ಥಾನದ ಮಡ್ಲಕ್ಕಿ ತುಂಬಿರ್ತಾರಲ್ಲ, ಅದು ಅಕ್ಕಿ. ಇದು ಬ್ಯಾಗು ನಿಮ್ಗೆ. ಒಂದು ಫೋಟೋ ತೆಕ್ಕೊಳ್ಳೋಣ. ಸ್ಮೈಲ್. ಚೆನ್ನಾಗ್ ಬಂತಾ? ಚೆನ್ನಾಗಿದೆ. ಇದೆಷ್ಟು ಅಂದ್ರೆ? 200. ಇದು 200 ರೂಪಾಯಿ 4. ನೀನು ಅಷ್ಟೊಂದು ಕೊಟ್ಟಿದೀಯಲ್ಲ, ನಾನು ಕಡಿಮೆ ಮಾಡೇ. ಅದೆಲ್ಲ ಬೇಡ. ಫಸ್ಟ್ ಪೌಂಡ್ಗೆನಾ? ಅಲ್ಲ, ಹಂಗ ಹಾಕಿ ಕಣ್ಣಿಗೆ ಹೊತ್ಕೊಂಡ್ರಲ್ಲ ಅದಕ್ಕೆ. ದೇವ್ರು ನೆನ್ಸ್ಕೊಂಡು ಹಾಕ್ತೀನಿ. ಒಳ್ಳೇದಾಗ್ಲಿ, ಸಾಕು. ಈಗ ನನ್ನಿಂದ ನಾನು ಫ್ರೀ. ಬೇಡಪ್ಪ, ನೀವು ಮಾರ್ಕೊಳ್ಳಿ. ಬೇಡ ಬೇಡ, ಅಷ್ಟೊಂದು ಕೊಟ್ಟಿದ್ಯಲ್ಲಕ್ಕ. ಕೊಟ್ಟಿದ್ರೆ ಸೀರೆ ಕೊಟ್ಟಿದ್ರೆ ಅದೆಲ್ಲ ಪ್ರೀತಿಯಿಂದ ಕೊಟ್ಟಿರೋದಲ್ವಾ? ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಅದಕ್ಕೆ ಎಷ್ಟಾಯ್ತು? ಕೊಡು ನೀನು. ಎಷ್ಟು ಕೊಡ್ತೀನಿ? ನಿಮ್ಗೆ ಎಷ್ಟು? ಚೆನ್ನಾಗಿಲ್ಲ ಕಣೆ. ಸರಿ ಬರ್ಲಾ? ಥ್ಯಾಂಕ್ಸ್. ಒಳ್ಳೇದಾಗ್ಲಿ. ಬಿಟ್ಕೊಡ್ಲಾ? ಬೇಡ, ಆಟೋದಲ್ಲಿ ಇಲ್ಲೇ ಹೋಗಿದ್ರೆ ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಹೋಗಿ ಆಟೋ ಎತ್ಕೊಂಡು ಹೋಗ್ತೀನಿ. ಆಟೋದಲ್ಲಿ ಹೋಗ್ತೀರ ತಾನೆ? ಹೋಗ್ ಬನ್ನಿ. ಹುಷಾರು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಒಂದೊಳ್ಳೆ ಕೆಲಸ ಕಾರ್ಯಕ್ರಮದಲ್ಲಿ ಶ್ರಮಜೀವಿಗಳನ್ನ ಭೇಟಿ ಮಾಡಿದ್ದು, ಅವ್ರ ಕಷ್ಟನ ಆಲಿಸಿದ್ದು, ಎಷ್ಟು ನೋವಿರುತ್ತೆ ಅಲ್ವಾ? ಒಬ್ಬೊಬ್ರದ್ದು ಕೂಡ ಒಂದೊಂದ್ ತರ ಜೀವನ. ಆದ್ರೂ ಕೂಡ ಜೀವನ ಒಂದು ಸೈಕಲ್ ಇದ್ದಂಗೆ, ಹಾಗೆಯೇ ಮುಂದೆ ಏನೇ ಆದ್ರೂ ಕೂಡ ತಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕು ಅನ್ನೋ ಹಾಗೆ, ಎಷ್ಟೋ ಕಷ್ಟ ಇದ್ರೂ ಕೂಡ ಅವ್ನ ಮುಖದಲ್ಲಿ ಒಂದು ನಗು ಇಟ್ಕೊಂಡು ದಿನಪೂರ್ತಿ ಕಳೆಯೋದಿದೆಯಲ್ಲ, ನಿಜಕ್ಕೂ ಕೂಡ ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಸೊ ಶ್ರಮಜೀವಿಗಳನ್ನ ಮಾತಾಡಿಸಿ, ಅವ್ರ ಕಷ್ಟಗಳನ್ನೆಲ್ಲ ಆಲಿಸಿ, ಅವ್ರಿಗೆ ಒಂದು ಹೆಗಲಾಗಿ, ಅವ್ರಿಗೊಂದು ಸಾಂತ್ವನ ಹೇಳಿ, ಅವ್ರಿಗೊಂದು ಧೈರ್ಯ ಹೇಳಿದ್ದು ನಮಗಂತೂ ತುಂಬಾನೇ ಖುಷಿ ಆಯ್ತು. ನೀವು ಕೂಡ ಇದೇ ರೀತಿ ನಿಮ್ ಸುತ್ತಮುತ್ತ ತುಂಬಾ ಜನ ಇರ್ತಾರೆ ಶ್ರಮಜೀವಿಗಳು, ಅವ್ರನ್ನ ಹೋಗಿ ಮಾತಾಡಿಸಿ, ನಿಮ್ ಕೈಲಾದಂತಹ ಸಹಾಯ ಮಾಡಿ. ಸಹಾಯ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ 1-2 ನಿಮಿಷ ಟೈಮ್ ಕೊಟ್ಟು ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅವ್ರಿಗೆ ಎಷ್ಟೋ ಸಮಾಧಾನ ಆಗೋದಂತೂ 100%. ಇದನ್ನ ನಾನು ಅನುಭವಿಸಿದ್ದೀನಿ. ನೀವು ಇಂಥದ್ದೊಂದು ಒಂದು ಮನಸ್ಥಿತಿ ನಿಮಗೂ ಕೂಡ ಗೊತ್ತಾಗ್ಬೇಕು, ನೀವು ಅನುಭವಿಸ್ಬೇಕು ಅಂತಂದ್ರೆ ಇಂಥದ್ದೊಂದು ಕಾರ್ಯ ಅಂದ್ರೆ ಇಂಥದ್ದೊಂದು ಒಳ್ಳೆ ಕೆಲಸ ನೀವು ಇರುವಂತ ಸ್ಥಳಗಳಲ್ಲಿ ನಡೆದ್ರೆ 100% ಇದು ಖುಷಿ ಹಂಚುವ ಅಭಿಯಾನ ರಾಜ್ಯಾದ್ಯಂತ ಒಂದು ಅಭಿಯಾನ ಆಗಿ ಹೊರಹೊಮ್ಮುತ್ತೆ ಅಂತಾನೆ ಹೇಳಬಹುದು. ಐ ಹೋಪ್ ಈ ಕಾರ್ಯಕ್ರಮವನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದೀರಾ, ಮನ್ಸಾರೆ ಪ್ರೀತಿಸಿದ್ದೀರಾ. ಇದೇ ರೀತಿ ನಿಮ್ಮ ಒಂದು ಸಹಕಾರ ನಮ್ಮ ಈ ಕಾರ್ಯಕ್ರಮದ ಮೇಲೆ ಇರ್ಲಿ, ಜೊತೆಗೆ ಖುಷಿ ಹಂಚುವ ಅಭಿಯಾನ ಎಲ್ಲೆಡೆ ಹೊಮ್ಮಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.